ಹಾಯ್ ವೀಕ್ಷಕರೇ, ಹೇಗಿದ್ದೀರಿ? ನೀವೆಲ್ಲ ಆರಾಮಾಗಿದ್ದೀರಿ ಅನ್ಕೊಂತೀನಿ. ನಾನು ನಿಮ್ಮ ಮಂಜುನಾಥ್ ಎಸ್ ಕದಂ. ಹಾಗೇನ್ ನಾನು ಇವತ್ತು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಿ ಕದಂ ಫಸ್ಟ್ ನ್ಯೂಸ್. ಇದೇ ರೀತಿ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ, ಹರಿಸ್ತಾ ಇರಿ. ನಿನ್ನೆ ಆ ಬಿಗ್ ಬಾಸ್ ನೀವು ನೋಡಿದಾಗ ಸಾಕಷ್ಟು ನಿಮ್ಗೆ ಪ್ರಶ್ನೆ ಮೂಡಿರ್ಬೋದು, ಏನೆಲ್ಲ ಅನ್ಸಿರ್ಬೋದು. ಕೆಲವೊಂದ್ ಕಡೆ ನೋವಾಗಿರ್ಬೇಕು, ಕೆಲವೊಂದ್ ಕಡೆ ಖುಷಿ ಆಗಿರ್ಬೋದು, ಹೌದಲ್ವಾ? ಹಾಗಾದ್ರೆ ಏನಾಯ್ತು ನಿನ್ನೆ ಆ ಬಿಗ್ ಬಾಸ್ ಅಲ್ಲಿ ನಾವೆಲ್ಲ ನೋಡಿದಾಗ ನಿಮ್ಗೆ ಅನ್ಸಿದ್ದು ಏನು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಎಲ್ಲರೂ ಏನ್ ಅನ್ಕೊಂಡಿದ್ರು, ಸುದೀಪ್ ಅವರು ಸಖತ್ತಾಗಿ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವ್ರನ್ನ ಕ್ಲಾಸ್ ತಗೊಂತಾರೆ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು. ಆ ನಿರೀಕ್ಷೆ ಬಹಳಷ್ಟು ಸಾಕಷ್ಟು ಜನರಿಗೆ ಒಂದು ರೀತಿಯ ಆ ನಿರೀಕ್ಷೆ ಎಲ್ಲೋ ಹುಸಿ ಆಯ್ತು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನೀವು ಕಳೆದ 11 ಸೀಸನ್ಗಳಲ್ಲಿ ಏನ್ ನೋಡಿದ್ದೀರಾ? ವಿನಯ್ ಗೌಡ ಆಗ್ಲಿ ಅಥವಾ ಯಾರು ವಿನಯ್ ಗೌಡ ಅವರು ಈ ಹಿಂದೆ ಡ್ರೋನ್ ಪ್ರತಾಪನ ಕಾಡಿಸಿದ್ದು, ಇದೇ ರೀತಿ ರೇಗಿಸಿದ್ದನ್ನ ನೋಡಿದಾಗ ಕಿಚ್ಚ ಸುದೀಪ್ ತಗೊಂಡಂತ ಸ್ಟ್ಯಾಂಡ್ ಹೆಂಗಿತ್ತಂದ್ರೆ, ಅವಾಗ ಅವರು ಬೈದಂತ ರೀತಿ ಹೆಂಗಿತ್ತಂದ್ರೆ, ಬಟ್ ಯಾಕೋ ಈ ಬಿಗ್ ಬಾಸ್ ಅಲ್ಲಿ ಅವರು ಆ ರೀತಿ ಬೈಲಿಲ್ಲ. ಎಲ್ಲೋ ಸಾಫ್ಟ್ ಆಗಿ ಒಂದು ರೀತಿಯ ಏನೋ ಬೈಬೇಕಲ್ಲಪ್ಪ ಅನ್ನೋ ರೇಂಜ್ಗೆ ಬೈದ್ ಬಿಟ್ರು ಅಂತ ಅನಿಸ್ತಾ ಇದೆ. ಜೊತೆಗೆ ನೀವು ಎಪಿಸೋಡ್ ಅನ್ನ ನೋಡ್ತಾ ಹೋಗಿ, ಅಲ್ಲಿ ರಕ್ಷಿತನ ಟಾರ್ಚರ್ ಮಾಡಿ, ಅಲ್ಲಿ ಅಶ್ವಿನಿ ಮತ್ತೆ ಜಾನ್ವಿ ಎಷ್ಟು ಆರಾಮಾಗಿದ್ರು. ಆ ಮುಗ್ಧ ಹುಡುಗಿಯನ್ನ ಟಾರ್ಚರ್ ಮಾಡ್ಕೊಂಡು ತಪ್ಪು ಅವಳ ಮೇಲೆ ಹೊರಿಸ್ಬಿಟ್ಟು ತಾನು ಏನೇ ಮಾಡಿಲ್ಲ, ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟ್ ಕಾಲ ಅಂದ್ರೆ 3 ಮತ್ತೊಂದು ಅನ್ನೋ ತರ ಇಬ್ರು ಇದ್ದಾರೆ ಅಲ್ಲಿ ಬಿಗ್ ಬಾಸ್ ಹೌಸ್ ಅಲ್ಲಿ. ಹಾಗಾದ್ರೆ ಈಗ ಬಿಗ್ ಬಾಸ್ ಹೌಸ್ ಅಲ್ಲಿ ನೀವು ನಿನ್ನೆ ವಾರದ ಕತೆ ಕಿಚ್ಚನ ಜೊತೆ ನೋಡಿದಾಗ ಒಂದು ಅಲ್ಲಿ ಬೇಸರದ ಸಂಗತಿಗಳೂ ಆಗತ್ತೆ, ಮತ್ತೆ ಇನ್ನೊಂದು ಖುಷಿಯ ಸಂಗತಿ ಅಲ್ಲಿ ಆಯ್ತು. ಏನು ಖುಷಿಯ ಸಂಗತಿ ಅನ್ನೋದನ್ನೇ ಮೊದಲು ಹೇಳ್ಬಿಡ್ತೀವಿ. ಯಾಕಂದ್ರೆ ರಕ್ಷಿತಾ ಪರ ಇಡೀ ಮನೆಯಲ್ಲಿ ಯಾರು ನಿಲ್ಲದಿದ್ರು, ನಿಂತಿದ್ದು ಕೇವಲ ಗಿಲ್ಲಿ ಮಾತ್ರ, ನಾನಿದ್ದೀನಿ ಅಂತ. ಅದಕ್ಕಾಗಿ ಕಿಚ್ಚನ ಚಪ್ಪಾಳೆ ಕೂಡ ಇವ್ರಿಗೆ, ಗಿಲ್ಲಿ ಅವ್ರಿಗೆ ಸಿಕ್ತು. ಜೊತೆಗೆ ಅಲ್ಲಿ ಇಬ್ರು ಹೆಂಗ್ಸಿದ್ದಾರೆ. ಅಬ್ಬಾಬಾಬಾ, ಇವರು ಮಾಡುವ ನಾಟಕ ಆಟ ನೋಡ್ತಾ ಇದ್ರೆ ಎಂತವ್ರಿಗೂ ಇವ್ರು ನಿಜಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಇರಾಕಿ ಇವ್ರ ಲಾಯಕ ಅಂತ ಅನಿಸ್ಬಿಡುತ್ತೆ. ಅಲ್ಲಿ ನೀವು ಅಶ್ವಿನಿ ಅವ್ರನ್ನ ನೋಡಿ, ಆಮೇಲೆ ಜಾನ್ವಿ ಸಮರ್ಥನೆ ನೋಡಿ, ಎಷ್ಟೆಲ್ಲ ಅಂದ್ರೆ ಸ್ವತಃ ಸುದೀಪ್ ಅವರೇ ಒಂದು ವಿಟಿ ಪ್ಲೇ ಮಾಡ್ತಾರೆ. ಏನಂತ, ಆ ಗೆಜ್ಜೆ ಸದ್ದು ಮಾಡಿದ್ಯಾರು ಅನ್ನೋದು ಇಡೀ ಮನೆಗ್ ಗೊತ್ತಾಗ್ಬಾರ್ದಂತ ಇವ್ರು ಇಷ್ಟು ದಿನ ಡವ್ ಮಾಡ್ಕೊಂಡಿದ್ರು. ಏನೋ ಆ ಪುಟ್ಟ ಮಗು ರಕ್ಷಿತಾ ಮೇಲೆ ಎತ್ತಾಕ್ಬಿಡ್ತಿದ್ರು. ಆದ್ರೆ ಈ ಬಾರಿ ಏನಾಯ್ತು ಗೊತ್ತಾ, ಇವ್ರಿಬ್ರದ್ದು ಡವ್ ಏನ್ ಮಾಡಿದ್ರು ಏನಿಲ್ಲ ಅನ್ನೋದನ್ನ ಸ್ವತಃ ವಿಟಿಯನ್ನ ಎಲ್ಲಾರ ಮುಂದೆ ಪ್ಲೇ ಮಾಡಿದ್ರು. ಈ ವಿಟಿ ಪ್ಲೇ ಮಾಡಿದಾಗ ನೀವು ನೋಡ್ತಾ ಇದ್ರಿ, ಆ ವಿಟಿಯಲ್ಲಿ ಜಾನ್ವಿ ಅವರ ಪಾರ್ಟು ಅಥವಾ ಈ ರಕ್ಷಿತಾ ಏನ್ ಮಾಡಿದ್ಲು ಅದಷ್ಟೇ ಪ್ಲೇ ಮಾಡಿದ್ರು. ಅವಾಗ ಜಾನ್ವಿ ಎಷ್ಟು ಕಾನ್ಫಿಡೆನ್ಸ್ ಇಂದ ಹೇಳ್ತಾರಂದ್ರೆ, ಇಬ್ರು ಅದನ್ನ ಅಶ್ವಿನಿ ಆಗ್ಲಿ ಜಾನ್ವಿ ಆಗ್ಲಿ ಇವರಿಬ್ರು ತುಂಬಾ ಖುಷಿಯಿಂದ ತಗೊಂತಾರ ಅದನ್ನ. ಏನೋ ಫನ್ ಮಾಡ್ಬಿಟ್ವಿ ಅಂತ. ಅದು ಫನ್ ಆಗಿರ್ಲಿಲ್ಲ ನೋಡುಗರಿಗೆ, ಯಾವಾಗ ಇವ್ರಿಗೆ ಬೈತಾರ ಅಂತ ಕಾಯ್ತಾ ಇದ್ರು. ಜೊತೆಗೆ ಆ ವಿಟಿ ಪ್ಲೇ ಮಾಡಿದಾಗ್ಲೂ ತನ್ನಿಂದ ತಪ್ಪಾಗಿದೆ ಅನ್ನೋ ಒಂದು ಮಾತು ಕೂಡ ಜಾನ್ವಿ ಅವರಿಂದ ಬರ್ಲಿಲ್ಲ. ಹೆಂಗಂದ್ರೆ ನೇರವಾಗಿ ಗಿಲ್ಲಿ ಕಡೆ ಬಟ್ ಮಾಡಿ, ನೋಡಿದ್ಯಾ ಇದನ್ನ ನಾನ್ ಮಾಡಿದ್ದಂತ ಅನ್ಕೊಂತಿದ್ರಿ ಅಲ್ಲ ಅಂತ ಹೇಳ್ತಾರೆ. ಇಷ್ಟಾದ್ಮೇಲೆ ಸುದೀಪ್ ಅವರು ಇನ್ನೊಂದು ವಿಟಿ ಪ್ಲೇ ಮಾಡ್ತಾರೆ. ಅದರಲ್ಲಿ ಜಾನ್ವಿ ಅವ್ರು ನನ್ ಗೆಜ್ಜೆ ಸದ್ದೇ ಮಾಡಿಲ್ಲ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಇದ್ರು. ಆದ್ರೆ ಖಂಡಿತವಾಗಿ ಆ ಗೆಜ್ಜೆ ಸದ್ದು ಮಾಡಿದ್ದು ಅಶ್ವಿನಿ ಮತ್ತೆ ಜಾನ್ವಿ ಅನ್ನೋದು ಅಲ್ಲಿ ಗೊತ್ತಾಯ್ತು. ಗೊತ್ತಾದ್ಮೇಲೆ ಕಿಚ್ಚ ಸುದೀಪು ಒಂದು ರೇಂಜ್ಗೆ ಉಗಿದ್ರು. ಅದು ಕರ್ನಾಟಕ ಜನತೆಗೆ ಒಂದು 50-50 ಖುಷಿ ಕೊಡ್ತು. ಹೌದಲ್ಲಪ್ಪ, ಕೊನೆಗಾದ್ರೂ ಉಗಿದ್ರಲ್ಲ ಅವ್ರನ್ನಿಬ್ಬರನ್ನ ಅಂತ. ಅಲ್ಲಿ ಈ ಅಶ್ವಿನಿಗೆ ಜಸ್ಟ್ ಅಮ್ಮ ಅಂತ ಪದ ಬಳಸಿದ್ದಕ್ಕೆ ಕಾಕ್ರೋಜು ಸಿಟ್ಟು ಮಾಡ್ಕೊಂಡಿದ್ರು. ಹಂಗಿರ್ಬೇಕಾದ್ರೆ ಈ ಹುಡುಗಿನ ಏನೆಲ್ಲ ಬೈತಾ ಇದ್ರು ಇವರು. ಕಾರ್ಟೂನ್ ಅಂತಾರೆ, ಅವಳನ್ನ ಎಸ್ ಸಮಾನ ಅಂತಾರೆ. ಏನ್ ಹಂಗಂದ್ರೆ, ಆಮೇಲೆ ಮುಚ್ಕೊಂಡಿರು ಅಂತಾರೆ ಆ ಹುಡುಗಿನ. ಇಷ್ಟೆಲ್ಲಾ ಪದಗಳನ್ನ ಬಳಸಿದ್ರು ಕೂಡ ಆ ಹುಡುಗಿಗೆ ಎಷ್ಟು ಹರ್ಟ್ ಆಗಿರ್ಬೋದು, ಎಷ್ಟು ನೋವಾಗಿರ್ಬೇಕು ಅನ್ನೋದು ಪ್ರೇಕ್ಷಕರೆಲ್ಲ ನೋಡಿದ್ದಾರೆ. ಆಮೇಲೆ ಅಶ್ವಿನಿ ಅವರು ದೊಡ್ಡದಾಗಿ ಹೇಳೋದೇನಂದ್ರೆ, ಹೊರಗಡೆ ಜನಕ್ಕೆ ಗೊತ್ತಾಗ್ಲಿ, ಕಾಣ್ತಾ ಇಲ್ಲ ಅಂತ. ಏನ್ ಕಾಣ್ತಾ ಇಲ್ಲ? ಅದು ಹೊರಗಡೆ ಜನಕ್ಕೆ ಏನಾದ್ರೂ ಗೊತ್ತಾದ್ರೆ ನಿಮ್ ಮಾನ ಮರ್ಯಾದೆನೇ ಹೋಗಿರುತ್ತೆ. ಯಾಕಂದ್ರೆ ಆಲ್ರೆಡಿ ನೀವು ಆಚೆ ಬಂದ್ ನೋಡಿ, ನಿಮ್ಮ ಮಾನ ಮರ್ಯಾದೆ ಆಲ್ಮೋಸ್ಟ್ ಇಡೀ ಕರ್ನಾಟಕ ಕಳೆದ್ ಬಿಟ್ಟಿದೆ. ಆಮೇಲೆ ನಿಮ್ ಬಗ್ಗೆ ಕಮೆಂಟ್ ಗಳನ್ನ ನೋಡಿ, ಎಲ್ಲಾ ಕಡೆ ನಿಮ್ಮ ಬಗ್ಗೆ ನೆಗೆಟಿವ್ ವಿಚಾರಗಳನ್ನೇ ಬರ್ತಾ ಇದೆ ವಿನಃ ಯಾರು ಇರ್ಲಿ ಅಂತ ಬರ್ತಾ ಇಲ್ಲ. ನಿಮ್ಮನ್ನ ಆಚೆ ಹಾಕ್ಬೇಕಂತ ಎಲ್ಲಾರು ಮನೆಯಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಕರ್ನಾಡಿನ ಜನ ಕೂಡ ಕಾಯ್ತಾ ಇದ್ದಾರೆ. ಏನೋ ಒಂದು ಬೈ ಲಕ್ ಏನೋ ಅಲ್ಲಿ ಬಚಾವಾಗಿದ್ದೀರಾ. ನಿಮ್ಗೆ ಫಸ್ಟ್ ಬಂದಾಗಲೇ ಒಂದು ರಾಜಮಾತೆಯ ಅರ್ಹತೆ ಮರ್ಯಾದೆ ಸಿಕ್ಬಿಟ್ಟಿದೆ, ಹೀಗಾಗಿ ನೀವು ಬಚಾವಾಗಿದ್ದೀರಿ ವಿನಃ ಮತ್ತೆ ಬೇರೆ ಏನೇನೂ ಅಲ್ಲ. ಇನ್ನು ಅಲ್ಲಿ ಇಷ್ಟೆಲ್ಲಾ ಉಗಿದಾದ್ಮೇಲೆ ಸುದೀಪ್ ಅವರು ಒಳಗಡೆ ಹೋಗಿ ರೂಮ್ಗೆ ಅಲ್ಲಿಂದ ಅಂತ ಹೇಳ್ತಾರೆ. ಆಗ ಇವ್ರು ಹೋಗಿ ಏನ್ ಮಾಡ್ತಾರೆ, ಅಲ್ಲೂ ಕಿಸಿ ಕಿಸಿ ಅಂತ ಜಾನ್ವಿ ನಕ್ಕೊಂಡ್ ಬರ್ತಾರೆ. ಅಂದ್ರೆ ಯೋಚನೆ ಮಾಡಿ, ಅವ್ರಿಗೆ ಪಶ್ಚಾತ್ತಾಪ ಅನ್ನೋದು ಒಂದ್ ಕಿಚ್ಚಂತೂ ಇಲ್ಲ.
ನಿಜಕ್ಕೂ ಈ ಇಬ್ರು ಹೆಂಗಸರ್ನ ನಾವು ಎದಕ್ ಹೋಲಿಸ್ತೇನಂದ್ರೆ ಗಯ್ಯಾಳಿಗಳಂತೇವಲ್ಲ, ಆ ರೀತಿ ಬಿಗ್ ಬಾಸ್ ಮನೆಯ ಗಯ್ಯಾಳಿಗಳಂತ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವ್ರನ್ನ ಹೋಲಿಸಬಹುದು. ಇವ್ರಿಬ್ರು ಬಿಗ್ ಬಾಸ್ ಮನೆಯಲ್ಲಿರುವಂತ ಹುಳುಗಳಂತಾನು ಹೇಳ್ಬಹುದು ಬೇಕಾದ್ರೆ. ಇವ್ರಿಬ್ರಿಂದಾನೇ ನಡೀತಾ ಇರೋದು ಇಷ್ಟೆಲ್ಲಾ. ಈಗ ಸುದೀಪ್ ಬೈದಿದ್ದಾರೆ, ಆದ್ರೂ ಅವ್ರಿಗೆ ಯಾವುದೇ ಕಿಂಚತ್ತು ಪಶ್ಚಾತ್ತಾಪ ಇಲ್ಲ, ನಕ್ಕೊಂಡ್ ಕುತ್ಕೊಂಡಿದ್ರು. ಅದೇ ಅವ್ರ ವಿಷಯದಲ್ಲಿ ಯಾರಾದ್ರೂ ಆ ರೀತಿ ಮಾಡಿದ್ರೆ ಮಾಡ್ತಿದ್ರ? ಖಂಡಿತ ಇಂಥ ಪ್ರಶ್ನೆಗಳು ಕಾಡ್ತಾ ಇದಾವೆ. ಬಟ್ ಇವಾಗ್ಲೂ ನೋಡಿಬೇಕಾರೆ ಇವತ್ತು ಭಾನುವಾರದ ಎಪಿಸೋಡ್ ಅಲ್ಲಿ ಪಾಪ ಹೋಗ್ಬಾರ್ದಾಗಿಂತ ಮಂಜು ಭಾಷಣಿ ಅವರು ಹೋಗ್ಬಿಟ್ರು ಸ್ಯಾಟರ್ಡೆ. ಅವ್ರು ಹೋಗ್ಬಾರ್ದಾಗಿತ್ತು, ಯಾಕಂದ್ರೆ ಜಾನ್ವಿಗಿಂತ ಅರ್ಹರಿದ್ರು ಅವರು ಇರಾಕೆ ಮನೆಯಲ್ಲಿ. ಜಾನ್ವಿಯಲ್ಲಿ ಏನಿದೆ, ಸುಮ್ನೆ ಇರ್ತಾರೆ, ಆ ಬಕೆಟ್ ಇಟ್ಕೊಂಡು ಹೋಗ್ತಾರೆ. ಇವ್ರದ್ದು ಯಾರ್ದು, ಅಶ್ವಿನಿ ಅವ್ರದ್ದು. ಮಂಜು ಭಾಷಣಿ ಹೋಗಿದ್ದು ಸಾಕಷ್ಟು ಜನಕ್ಕೆ ಬೇಸರ ವ್ಯಕ್ತವಾಗಿದೆ, ನೋವಾಗಿದೆ. ಯಾಕಂದ್ರೆ ಅವರು ಜೆನ್ಯೂನ್ ಆಗಿ ಆಡ್ತಾ ಇದ್ರು, ಮತ್ತೆ ಇರ್ಬೇಕಾಗಿತ್ತೇನೋ ಅಂತ ಅನಿಸುತ್ತೆ. ಎಲ್ಲೋ ಈ ಜಾನ್ವಿ ಹೋಗ್ಬೇಕಾದ್ರೆ ಅಂತವ್ರನ್ನೆಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ಬೋದೇನೋ ಬಿಗ್ ಬಾಸ್ ಅವರು, ಗೊತ್ತಿಲ್ಲ. ಬಟ್ ನೋಡೋಣ, ಸಂಡೇ ಎಪಿಸೋಡ್ ಅಲ್ಲಿ ಹೊಸೊಬ್ರು ಬರ್ತಾ ಇದಾರಂತೆ. ಯಾರೆಲ್ಲ ಬರ್ತಾ ಇದಾರೆ ಅನ್ನೋದನ್ನ ಕಾದ್ ನೋಡೋಣ. ಜೊತೆಗೆ ಇವ್ರಿಬ್ಬರದ ಗಾಂಚಾಲಿ ಇದೇ ರೀತಿ ನಡೆಯುತ್ತೆ ಬಿಗ್ ಬಾಸ್ ಅಲ್ಲಿ ಅನ್ನೋದು ಖಂಡಿತ ಬರ್ಕೊಂಡ್ ಇಟ್ಕೊಳ್ಳಿ. ಯಾಕಂದ್ರೆ ಇವ್ರಿಬ್ರು ಇರೋದೇ ಹಂಗೆ. ಜೊತೆಗೆ ಇಬ್ಬರನ್ನ ಬಕೆಟ್ ಹಿಡಕ್ಕೆ ಕಾಕ್ರೋಚ್, ಆ ಕಾಕ್ರೋಚ್ ಏನ್ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. ಅದನ್ನು ಕೂಡ ತೋರಿಸಿದ್ರು. ಒಂದ್ ಡಿಸಿಷನ್ ತಗೋಬೇಕಾದ್ರೆ ಕಾಕ್ರೋಚು ಜಾನ್ವಿನೇ ಇರ್ಲಿ ಅಂತ ಡಿಸಿಷನ್ ತಗೊಂಡ್ರು. ಈ ಡಿಸಿಷನ್ಗೆ ಮಾಳು ಮಾತಾಡ್ಬೇಕಾಗಿತ್ತು, ಮಾಳು ಮಾತಾಡ್ಲಿಲ್ಲ. ಜೊತೆಗೆ ರಾಶಿಕಾ ಮಾತಾಡ್ಬೇಕಾಗಿತ್ತು, ಅವಳು ಕೂಡ ಮಾತಾಡ್ಲಿಲ್ಲ. ಎಲ್ಲೋ ಒಂದ್ ಕಡೆ ಒಬ್ಬೊಂದು ಡಿಸಿಷನ್ ಆಗ್ಬಿಡ್ತು. ಸುದೀಪ್ ಅವ್ರು ಹೇಳ್ದಂಗೆ ಅಶ್ವಿನಿ ಅವ್ರ ಡಿಸಿಷನ್ ಕೇಳ್ಬೇಕಾಗಿತ್ತು, ನಿಮ್ಮದು ಯಾರ್ದು ಅಂತ. ಅವರು ಒಳ್ಳೆ ಆ ಕಡೆ ಇವ್ರಿಗೂ ಒಳ್ಳೆಯವರಾದ್ರು, ಆ ಕಡೆ ಇವ್ರು ಡಿಸಿಷನ್ ತಗೊಳ್ಳೋರ್ಗು ಒಳ್ಳೆಯವರಾದ್ರು ಅವರು. ಅದಕ್ಕಾಗಿ ನೀವ್ ಏನ್ ಡಿಸಿಷನ್ ತಗೋತೀರಿ ಅದ್ರ ಮೇಲೆ ನಿಂತ್ಕೊಂತೀನಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಬಲಿಪಶುವಾಗಿದ್ದಾರು ಬೇರೆಯವರು. ಹೀಗಾಗಿ ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ನೋಡ್ತಾ ಇದ್ದಾಗ ಈ ಜಾನ್ವಿ ಮತ್ತೆ ಅಶ್ವಿನಿ ಬಗ್ಗೆ ಏನ್ ಅನ್ಸುತ್ತೆ, ಏನಿಲ್ಲ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ. ನನ್ನ ವಿಚಾರದಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ದಯವಿಟ್ಟು ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ಕೂಡ ತಿದ್ಕೊಂತೀನಿ. ಮುಂದಿನ ಮತ್ತೆ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಿಲ್ಲ ನಮ್ಮ ಚಾನಲ್ ಅನ್ನ ದಯವಿಟ್ಟು ಫೇಸ್ಬುಕ್, ಇನ್ಸ್ಟಾ ಆದ್ರೆ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ಅಲ್ಲಿ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಿಮ್ ಮುಂದೆ ಸಿಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ನಮಸ್ಕಾರ.